ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ನೂತನ ಸಚಿವರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಸಚಿವರಾದ ನಂತರ ಏನು ತಮ್ಮ ಸ್ವಂತ ಮತಕ್ಷೇತ್ರಕ್ಕೆ ತಮ್ಮ ತವರು ಜಿಲ್ಲೆಗೇನು ಆಗಮಿಸಿದ ನಂತರ ಇಲ್ಕಲ್ನ ಐತಿಹಾಸಿಕವಾಗಿರ್ತಕ್ಕಂಥ ಹಜರತ್ ಖ್ವಾಜಾ ಏನು ಮೈನುದ್ದೀನ್ ಆಲಂ ಬಾದ್ಶಾ ದರ್ಗಾಕ್ಕೆ ಭೇಟಿ ನೀಡಿ ಸಮಸ್ತ ಮುಸ್ಲಿಂ ಸಮುದಾಯ ಹಾಗೂ ಕಾಂಗ್ರೆಸ್ನ ಸಮಸ್ತ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿರ್ತಕ್ಕಂತಹ ವಿಜಯಾನಂದ ಕಾಶಪ್ಪನವರವರು ದರ್ಗಾಗೆ ಏನೊಂದು ಹೂಗುಚ್ಛವನ್ನು ಸಲ್ಲಿಸಿ ಅಥವಾ ಅಲ್ಲಿ ಏನು ಒಂದು ಚಾದರನ್ನು ದರ್ಗಾದಲ್ಲಿ ಹಾಯಿಸ್ತಾರೆ. ಆ ಒಂದು ಚಾದರನ್ನು ಹೊದಿಸುವ ಮೂಲಕ ಗೌರವ ಸಲ್ಲಿಸುವ ಮೂಲಕ ಏನಪ್ಪ ಅಂದರೆ ಇವತ್ತು ದರ್ಗಾಕ್ಕೆ ಭೇಟಿ ನೀಡಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ, ವಿಜಯಾನಂದ ಕಾಶಪ್ಪನವರವರು ಭಾಳ ಡೆವಿಲ್ ಆಗಿರ್ತಕ್ಕಂಥವ್ರು, ನೇರ ನುಡಿಯ ಸ್ವಭಾವದವರಾಗಿರ್ತಕ್ಕಂತಹ ವಿಜಯಾನಂದ ಕಾಶಪ್ಪನವರು ಹಜರತ್ ಖ್ವಾಜಾ ಏನು ಮೈನುದ್ದೀನ್ ಆಲಂ ಬಾದ್ಶಾ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರುಗಳು ಎಲ್ಲರೂ ಕೂಡ ಭಾಗವಹಿಸಿದ್ದರು. ಇವರೊಂದಿಗೆ ಬಹಳ ಗೌರವಿತವಾಗಿ ಶ್ರದ್ಧಾಪೂರ್ವಕವಾಗಿ ಇಲ್ಲೊಂದು ಗೌರವವನ್ನು ಸಲ್ಲಿಸಿದ್ರು ಅಂತ ಹೇಳಬಹುದಾಗಿದೆ. ಏನು ವಿಜಯಾನಂದ ಕಾಶಪ್ಪನವರು ಬಹಳ ಪೈಪೋಟಿಯಿಂದ ಕೂಡಿರ್ತಕ್ಕಂಥ ಸಚಿವ ಸ್ಥಾನಕ್ಕೆ ಅವರು ಏನು ನೇಮಕಗೊಂಡಿದ್ದಾರೆ. ನೂತನ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಮುಂದುವರೆದರೆ. ಇದೇ ಸಂದರ್ಭದಲ್ಲಿ ಕೆಲವೊಂದು ಕಡೆ ಏನು ಬೆಳೆ ಹಾನಿಯಾಗಿದೆ ಅಲ್ಲಿ ಕೂಡ ಭೇಟಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಹೆರೂರ ಗ್ರಾಮದಲ್ಲಿ ಏನು ಬೆಳೆ ಹಾನಿಯಾಗಿತ್ತು, ಆ ಒಂದು ಜಾಗಕ್ಕೆ ಜಿಲ್ಲಾಧಿಕಾರಿಗಳೊಂದಿಗೆ ಏನಪ್ಪ ಅಂದರೆ ಕಾಶಪ್ಪನವರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ನ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ RB ತಿಮ್ಮಾಪುರ್ ಅವರು ಮತ್ತು ನಂಜನಮಠ ಅವರ ಒಂದೇನು ಆಡಿಯೋ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಇದರಲ್ಲಿ ಅನೇಕ ಅಂಶಗಳನ್ನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಯಿತು ಮತ್ತು ತಮ್ಮ ಸಚಿವ ಸ್ಥಾನದ ಬಗ್ಗೆ ಆಯಿತು, ಅದರ ಬಗ್ಗೆ ಮಾತನಾಡಿರ್ತಕ್ಕಂತಹ ಒಂದು ಆಡಿಯೋ ಏನು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ಕುರಿತು ಕೂಡ ಪ್ರತಿಕ್ರಿಯೆ ನೀಡಿರ್ತಕ್ಕಂಥ ಕಾಶಪ್ಪನವರು ಬಹಳ ಖಾರವಾಗಿ ಮಾತನಾಡಿದರೆ, ನಾನು ವಿಷಯವನ್ನು ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗ್ತೀನಿ, ತಪ್ಪು ಯಾರು ಮಾಡಿದ್ದಾರೋ ಅವರು ನೀರು ಕುಡಿಲೇಬೇಕು, ಇದೆಲ್ಲ ನಡೆಯೋದಿಲ್ಲ, ಹಿರಿಯರಿದ್ದೀರಿ, ನಾನು ಪ್ರಥಮ ಬಾರಿಗೆ ಏನಪ್ಪ ಸಚಿವನಾಗಿದ್ದೇನೆ, ನೀವು ಅನೇಕ ಬಾರಿ ಸಚಿವರಾಗಿದ್ದೀರಿ, ನೀವು ಶಾಂತ ಚಿತ್ತದಿಂದ ಇರಬೇಕಾಗಿತ್ತು ಅನ್ನುವಂತಹ ಖಾರವಾಗಿರ್ತಕ್ಕಂಥ ಮಾತುಗಳನ್ನೇ ಕಾಶಪ್ಪನವರು ಆಡಿದ್ದಾರೆ. ವಿಜಯಾನಂದ ಕಾಶಪ್ಪನವರು ಹೇಳಿ ಕೇಳಿ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹೇಳಿದ್ರು, ನಾನು ನನ್ನ ಕ್ಷೇತ್ರದ ಜನರಿಗಾಗಿ ಸಿಟ್ಟನ್ನು ತ್ಯಾಗ ಮಾಡ್ತೀನಿ, ನನಗೆ ಯಾರು ಏನೇ ಮಾತನಾಡಿದ್ರು ನಾನು ಶಾಂತಯುತವಾಗಿ ಕುಳಿತುಕೊಂಡು ಕೇಳ್ತೀನಿ, ಯಾರ ಮಾತಿಗೆ ಕೂಡ ನಾನು ಕಿವಿಯನ್ನು ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಮೊನ್ನೆ ದಿನ ಸಾರ್ವಜನಿಕ ವೇದಿಕೆಯಲ್ಲೇ ಕಾಶಪ್ಪನವರು ಹೇಳಿದರು. ನಾನು ತ್ಯಾಗ ಮಾಡ್ತೀನಿ, ನನ್ನನ್ನು ಸಚಿವ ಸ್ಥಾನದಿಂದ ಇಳಿಸಲಿಕ್ಕೆ ಭಾಳಷ್ಟು ಹರಸಾಹಸಗಳು ನನ್ನ ಪಕ್ಕದಲ್ಲಿದ್ದವರು ಮಾಡಿದ್ರು, ಆದರೂ ಕೂಡ ದೇವರ ಆಶೀರ್ವಾದದಿಂದ ಮತ್ತು ಕ್ಷೇತ್ರದ ಜನರ ಆಶೀರ್ವಾದದಿಂದ ನನಗೇನಪ್ಪ ಅಂದ್ರೆ ಸಚಿವ ಸ್ಥಾನ ಒಲಿದು ಬಂದೈತಿ. ಹಾಗಾಗಿ ಇವರು ಸಚಿವರು ಆದ ನಂತರ ಏನು ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಂಜನಮಠ ಅವರು ಮತ್ತು RB ತಿಮ್ಮಾಪುರ ಅವರು ಮಾತನಾಡಿರ್ತಕ್ಕಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ಆಡಿಯೋ ಕುರಿತು ಕೂಡ ಭಾಳ ಖಾರವಾಗಿ ಪ್ರತಿಕ್ರಿಯೆಯನ್ನು ವಿಜಯಾನಂದ ಕಾಶಪ್ಪನವರವರು ನೀಡಿದ್ದಾರೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಏನಿದೆ ನೂತನ ಸಚಿವರುಗಳಾದ ಬಳಿಕ ಒಂದು ರೀತಿ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಸಿಗ್ತಾ ಇದಾವೆ. ಅಷ್ಟಕ್ಕೂ ವಿಜಯಾನಂದ ಕಾಶಪ್ಪನವರು ಏನು ಮಾತನಾಡಿದರೆ ಕೇಳ್ಕೊಂಡು ಬರೋಣ ಬನ್ನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಈಗೂ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೆ, ನನಗೂ ಗೊತ್ತಾಗಿದೆ, ನನಗೂ ಗೊತ್ತಿರಲಿಲ್ಲ, ಅವ್ರದೇ ಧ್ವನಿ ಅಂತ ಸ್ಪಷ್ಟವಾಗಿ ಅನಿಸುತ್ತೆ ನನಗೂ ಕೂಡ. ಯಾಕಂದ್ರೆ ಅವ್ರ ಬಗ್ಗೆ ಅಂತೂ ಇಡೀ ಜಿಲ್ಲಾಕ್ಕೆ ಗೊತ್ತಿತ್ತು. ಈ ರೀತಿ ಹತಾಶೆಯಾಗಿ ಯಾರ ಬಗ್ಗೆ ಆದರೂ ತೆಗಳೋದು, ಒಂದು ಪಕ್ಷದಲ್ಲಿ ಇದ್ಕೊಂಡು ಒಂದು ಪಕ್ಷದ ಅಧಿಕಾರದಲ್ಲಿ ಇದ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ. ಇದನ್ನು ನಮ್ಮ ವರಿಷ್ಠರು ನೋಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ, ನಮ್ಮ KPC ಅಧ್ಯಕ್ಷರು ನೋಡ್ತಾರೆ. ಅದಕ್ಕೇನು ಸೂಕ್ತ ಕ್ರಮ ಆಗಬೇಕು ಮಾಡ್ತಾರೆ. ಯಾಕಂದರೆ ಈ ಹಿಂದೆ ಕೂಡ 2008ರಾಗ ಅವ್ರ ಪುಸ್ತಕದಲ್ಲಿ ಬಿಡುಗಡೆ ಮಾಡಿದಾಗ ಹೇಳ್ಯಾರಲ್ಲ, ಪುಸ್ತಕದಲ್ಲಿ ಹೇಳ್ಯಾರ ವಿಜಯಾನಂದಿಗೆ ಸೋಲಕ್ಕೆ ಕಾರಣ ನಾನೇ ಅಂತ. ಅವ್ರ ಪುಸ್ತಕದಲ್ಲೇ ಬರ್ತಾರೆ. ಅವ್ರಿಗೇನಿದು ಹೊಸದಲ್ಲ.
ಅಸಮಾಧಾನ ಅಸೂಯೆ ಮನೋಭಾವನೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇನ್ನೊಬ್ರಿಗೆ ಅವ್ರಿಗೆ ಕೊಟ್ಟಾಗ ನಾವೇನಾದರೂ ಅಸಮಾಧಾನಗೊಂಡಿವೆ? ಈ ತಿಮ್ಮಾಪುರ ಅವ್ರಿಗೆ 3-4ನೇ ಬಾರಿ ಸಚಿವರು ಮಾಡ್ಯಾರ. ಅವ್ರು ಸ್ವತಃ ಕೂಡ MLC ಮಾಡಿದ್ರು. ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸರ್ MLC ಮಾಡಿ ಅವ್ರಿಗೆ ಮಂತ್ರಿ ಮಾಡಿದ್ರು. ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಅವಕಾಶ ಕೊಟ್ಟದ್ದಕ್ಕೆ ಕೃತಜ್ಞವಾಗಿರುವಂಥದ್ದು ಕಲಿಬೇಕು ನಾವು. ಅದನ್ನು ಮನುಷ್ಯತ್ವ ಇಟ್ಕೊಂಡು ಮನುಷ್ಯರಾಗಿ ನಾವು ನಡೆಯುವಂಥದ್ದನ್ನು ಫಸ್ಟ್ ಕಲಿಬೇಕಾಗುತ್ತೆ. ಆ ಅರಿವು, ಆ ಬದ್ಧತೆಯನ್ನು ಕಳ್ಕೊಂಡಂಥವ್ರಿಗೆ ಇದೇನು ಹೊಸದಲ್ಲ ಅವರಿಗೆ. ಯಾಕಂದ್ರೆ ಈ ಹಿಂದೆ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ವಿರುದ್ಧ ಓಟ್ ಹಾಕಿದ್ದು ಸಾಕ್ಷಿ ಇದೆ. ನನ್ನ ಚುನಾವಣೆಯಲ್ಲಿ ಸ್ವತಃ ತಮ್ಮ ಬುಕ್ಕಲ್ಲೇ ಬರ್ಕೊಂಡ್ರ 2008ರಲ್ಲಿ ವಿಜಯಾನಂದಗೆ ನಾನು ಸೋಲ್ಸಕ್ಕೆ ನಾನೇ ಕಾರಣ ಅಂತ. ಮತ್ತು ಹೀಗೆ ಸಹಜವಾಗಿ ಮಾತಾಡ್ತಾರೆ. ಅವ್ರಿಗೆ ಅದು ರೂಢಿ ಆಗಿಬಿಟ್ಟಿದೆ. ಅಲ್ಲ, ಸ್ವತಃ ನಮ್ಮ ವೇಣುಗೋಪಾಲ್ AICC ಆರ್ಗನೈಸಿಂಗ್ ಕಾರ್ಯದರ್ಶಿ ಮುಖ್ಯಸ್ಥ, ನಮ್ಮ AICC ಪಕ್ಷದ ಮುಖ್ಯಸ್ಥನ ಮೇಲೆ ಆರೋಪ ಮಾಡ್ಯಾರ. 80% ದುಡ್ಡು ತಗೊಂಡು ಇವತ್ತು ಸಚಿವ ಸಂಪುಟ ಮಾಡ್ಯಾರ ಅಂತ ಬರೆದ. ಇವೆಲ್ಲ ಏನ್ರಿ? ಒಂದು ಪಕ್ಷದ ಶಿಸ್ತಿನಲ್ಲಿರುವಂಥ ಒಬ್ಬ ಶಾಸಕರಾಗಿ ಹಿರಿಯರಾದಂಥವ್ರು ಮಾತಾಡುವಂಥ ಜಿಲ್ಲಾಧ್ಯಕ್ಷ 8 ವರ್ಷ ಜಿಲ್ಲಾಧ್ಯಕ್ಷ ಆಗಿ ಜವಾಬ್ದಾರಿ ಖಂಡಿತವಾಗಿ ನಾನು ಸುಮ್ಕೊಂಡ್ರಲ್ಲ. ಸತ್ಯಾಸತ್ಯತೆಯನ್ನು ನಾನು ವರಿಷ್ಠರ ಮಾತಾಡ್ತೀನಿ. ಯಾರ ಮೇಲೆ ಏನು ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಲೇಬೇಕು. ಅದರಲ್ಲಿ ಏನು ಸರಿ ಅಂತ ಮಾತೇ ಇಲ್ಲ.